ಗೊತ್ತಿರಲ್ವೇ ಮಾತೆ? ಕಂದ ಅಮ್ಮಯ್ಯ, ನೀನಿನ್ನು ಚಿಕ್ಕವನಲ್ಲವೇ? ನಾನು ಚಿಕ್ಕವನಾದ ಕರೆದಿರುವ ಶಸ್ತ್ರಾದಿಗಳು ಚಿಕ್ಕವನಯ್ಯ. ಕುಮಾರ, ಅಮ್ಮಯ್ಯ, ನಿಮ್ಮ ತಂದೆಯಾದ ಪಾರ್ಥನಿಲ್ಲವೇ? ನಮ್ಮ ತಂದೆಯ ಪಕ್ಷದಲ್ಲಿ ನಾನೇ ಯುದ್ಧಕ್ಕೆ ಹೋಗ್ತಿರೋದು ಮಾತೆ. ಕುಮಾರ, ಅಮ್ಮಯ್ಯ, ಹೇಳುವಿನಿ ಕೇಳು. ಅದೇನು ಚೆನ್ನಾಗಿ ಹೇಳಮ್ಮಯ್ಯ. ಈ ಚಿಕ್ಕತನದಲ್ಲಿ ಯುದ್ಧಕ್ಕೆ ಹೋಗುವುದು ಸರಿಯಲ್ಲ. ಸರಿಗೇಳು ಆಟ ಪಾಠ ಆಡುವುದು ಬಿಟ್ಟು ರಣರಂಗದ ಆಸೆಯನ್ನು ಬಿಟ್ಟು ಬಿಡು ಕುಮಾರ. ಅಮ್ಮಯ್ಯ, ಎತ್ತ ತಾಯಿ ಮಾತನ್ನು ಕೇಳಿ ಮಂದಿರಕ್ಕೆ ಹೋಗಿ ಪುತ್ರ ಕೋಮಲ ಗಾತ್ರ. ಜನನಿಯಾದ ದ್ರೌಪದಿ ಮದೋನ್ಮತ್ತನಾದ ದುರ್ಯೋಧನ ಬಲಮತ್ತವನ್ನು ಮಾಡಿಬರನು ಅತಾಜಿ. ಭೂಮಂಡಲದೊಳ ಪುಜ ಬಲದಂಡರೆಂದು ಅಂಡದ ಕುರುಮಂಡಲ ಚನ ಪ್ರಚಂಡತರ ತನ್ನಿನು ಕದಳೀವನಕ್ಕೆ ಶುಂಡಲೆಂದು ಪಕ್ಕು ಖಂಡಿತವಾಗಿ ಮುದುವರೆಯ ಸಕ್ಕು. ಅವಮ್ಮಯ್ಯ, ದಂಡದೆಯನ್ನ ಬಾವುದಂಡಗಳಿಂದ ತಿಂಡಿಗಡಿ ಕಂಡಳದ ಪ್ರತಿಭಟ ರುಂಡಗಳನ್ನು ಕಟ್ಟಿಗೆಂದು ಖಂಡಿಸಿ ಗಂಡುಗಳೆಂದು ಮರೆದು ಬರಲು. ಅವಮ್ಮಯ್ಯ, ರಣ ಮಂಡಲದೊಳಗೆ ಅವರ ಮಂಡಗಳನ್ನು ತಿಂಡಿಗಡಿ ಪಾದದ್ವಯಗಳನ್ನು ತಂಡವಾಡಿ ಭೂಮಂಡಲದಲ್ಲಿ ವಿಜಯಾಂಗಗಳನ್ನು ಕೂಡಿಕೊಂಡು ಬರುವ ಮಾತೆ ನೇಮವನ್ನು ಬೆಳೆದಾಗ್ತದೆ. ಅಮ್ಮಯ್ಯ, ಬಿಂಬವನ್ನು ಭೇದಿಸುವುದು ದಿಕ್ಪತಿಗಳಿಗೂ ಅಸಾಧ್ಯವಾಗಿರುವುದು. ಕುಮಾರ, ನಿನ್ನಿಂದಾಗೋದೆ ಅಂತ ಕಾರ್ಯವನ್ನು ಸುಮ್ಮನೆ ಎನ್ನ ಮಾತನ್ನು ಕೇಳ ಪುತ್ರ ಕೋಮಲ ಗಾತ್ರ. ಶೀಘ್ರವಾಗಿ ನನಗೆ ಆಜ್ಞೆಯ ಮಾಡು ಸುಜ್ಞಾನ ಶಿರೋಮಣಿಗಳ ಅಗ್ನಿಸಂಭೂತಿ. ಕಲಿಸಿ ಕುರುಬಲವನ್ನು ಕೋಪಾಗಿ ದಕ್ತಿಸಿ ಬರುವನು ವಿಘ್ನ ಬರಂತೆ. ಅವಮ್ಮಯ್ಯ, ದೇಕ್ತಡಂಗಳು ಮಿಕ್ಕಿ ಮೀರಿ ರೈತರನ್ನು ಲೆಕ್ಕಿಸಿದ ಕರ್ಕಶಂದ್ರಿಪ್ಪಗಳನ್ನು ಮನ್ಮಿಕ್ಕಿಸುವ ವಿಕ್ರಮನಾದ ನಿನ್ನ ನನ್ನನ್ನು ಸಾಮಾನ್ಯದವನೇನು. ಅವಮ್ಮಯ್ಯ, ಛತ್ರಬಿಂಬವನ್ನು ಬೇಯಿಸುವುದು ಚಿಕ್ಕವನಿಂದ ಎಂದರೆ ನಾನೇನು ದುರಗಡಿಯ ಪುತ್ರನೇ ಹೇಗೆ. ಅವಮ್ಮಯ್ಯ,
ಸುಭದ್ರ ಮೇಕ್ಕೆ ಮೇಲಿದ ಕೌರವನ ಬಲಪಕ್ಕು ಸೊಕ್ಕಿನಿಂದ ವೈದ್ಯೋಸ್ತವನ್ನು ದಿಕ್ಪಾಲನ ಮಾಡಬಾರ್ದಾದರೆ ಮೋಕ್ಕಣ ನಡೆಸಿದ ಪಾರ್ಥನಿಗೆ ತಕ್ಕ ಮಗನಲ್ಲ ಎಂದು ಧಿಕ್ಕಾರ ಮಾಡುವಂತೆ ನೇಮವನ್ನು ಬರೆಸಕ್ಕಿದೆ. ಅಮ್ಮಯ್ಯ ನಂದನ ಅಮ್ಮಯ್ಯ ಹಾಗಲ್ಲ ಅನ್ನಬಾರದು. ಅದು ಏತಕ್ಕೆ ಅಮ್ಮಯ್ಯ? ಯುದ್ಧ ಮಾಡೋ ವಯಸ್ಸು ನಿನ್ನದಲ್ಲ ನಾವು ನಿರೀಕ್ಷಿಸಿದ ಮಾತೆ ಕುಮಾರ. ಅಮ್ಮಯ್ಯ ಹೇಳುವಿನಿ ಕೇಳು. ಅದೇನು ಚೆನ್ನಾಗಿ ಹೇಳಮ್ಮಯ್ಯ. ನಂದನೆ ನಿನ್ನಗೆ ಮಂದ ಬುದ್ಧಿಯೋ ಯಾಕೋ. ಸುಭದ್ರ ನಂದನೆ ನಿನ್ನಗೆ ಮಂದ ಬುದ್ಧಿಯೋ ಯಾಕೋ. ಸಿಂಧು ಪೂರೆ ಜಾನೋ. ಸಿಂಧು ಪೂರೆ ಜಾನೋ ಎಂದಿಗೂ ಮೆಚ್ಚನ ಮಗನೇ ಸುಮ್ಮನೆ. ಕುಮಾರ, ರಣರಂಗವೆಂದರೆ ಸಾಮಾನ್ಯವೆಂದು ತಿಳಿದುಕೊಂಡಿರುವೆಯಾ? ನಾನು ಸಾಮಾನ್ಯದವನೇ ಅಮ್ಮಯ್ಯ. ಕುಮಾರ, ಅಮ್ಮಯ್ಯ ನೀನು ನನಗೆ ಚಿಕ್ಕ ಮಗನಲ್ಲವೇ? ನಾನು ಚಿಕ್ಕವನಾದ ಎನ್ನ ಕರೆದ ಶಸ್ತ್ರಾದ ಮಗನೇ, ರಣಗೋಟಿಯೋ ಯಾಕೋ ಮಗನೇ ಸುಮ್ಮನೆ. ಸುಭದ್ರೆಯ ಗರ್ಭದಲ್ಲಿ ಜನಿಸುವ ಅಭಿಮಾನ್ಯು ಜನನಿಯೇ ರಣರಂಗವೆಂದರೆ ಸಾಮಾನ್ಯವೆಂದು ತಿಳಿದುಕೊಂಡಿರುವೆಯಾ? ನಾನೇನ ಸಾಮಾನ್ಯದವನೇ ಮಾತಿ. ಈ ನಿನ್ನ ನಡತೆಯನ್ನು ಸಿಂಧು ಪುರೇಶನಾದ ಎಂದಿಗೂ ನಿನ್ನ ಮೆಚ್ಚುವುದಿಲ್ಲ ಪುತ್ರ ಕೋಮಲ ಗಾತ್ರ. ಪಂಚ ಪಾಂಡವದ ಪಟ್ಟದ ರಾಣಿ ವಂಚಿನಿಂದ ನೇಮವನ್ನು ಕೊಡು. ಇಂದಿನ ಸಂಗ್ರಾಮಕ್ಕೆ ಪ್ರೇರಣ ಪಡೆದ ನಮ್ಮ ಭಗವಾನ್ ಇಂದ್ರ ಸಂಜಾತನಾದ ತಂದೆ ಮಾತನಾಡಿದ್ದರು. ಅರವಿಂದ ಪಡೆದಕ್ಕಿದ್ದಕ್ಕಿದಂದ್ರೆ ಏನು ಆತುಲಿತ ಪಾರ್ಥನಾದ ಪಿತನಿದ್ದರು. ತಕ್ಷುದ್ರ ಆಶೀರ್ವದಿಸಿದರು ಮತ್ತು ಹೆಚ್ಚಿಗೆ ಬರಲಿಕ್ಕೆ ಶಕ್ತಿವಂತನ ಚತುರಾಶನು ಪೃಥ್ವಿಯು ಜನಿಸುವ ಜೀವದತ್ತಿಗಳಿಗೆಲ್ಲ ಬರೆದ ಬಲಕ್ಕೆ ಪ್ರಚಂಡ ಜನನಿ ಬಿಡು ನಿನ್ನ ಮನೆ ಹೆಚ್ಚಿನ ಅಪ್ಪ ಸಾರಥಿ, ಅಮ್ಮಯ್ಯ ನಾನು ಎಷ್ಟೇ ಇದ್ರೂ ಬುದ್ಧಿ ಬರಲಿಲ್ಲ. ಹಾ. ಸುಭದ್ರೆಯನ್ನು ಬರೆಯಲಪ್ಪ ಸಾರಥಿ. ತಮ್ಮ ಇಷ್ಟಂತಾಗ್ಲಿ ಅಮ್ಮಯ್ಯ. ಅಲ್ಲ ಆತ ಸಣ್ಣ ಹುಡುಗ ನಮ್ಮ ಮಾತು ಬುದ್ಧಿ ಹೇಳಕ್ ಬಂದಿ ಮಾತು ಎಸ್ ಮಕ್ಕಳು ತಂದನ. ನವಮಾಸ ಹೊತ್ತು ಎತ್ತು ಸಾಕಿದ ಸುಭದ್ರಾ ದೇವಿಯೇ ನಿಮ್ಮ ಪಾದ ಪದ್ಮಗಳಿಗೆ ಒಂದು ಅಮ್ಮಯ್ಯ ಕರಗಲಿ ಕಾರ್ಮಿಕವನ್ನು ಹಿಡಿದುಕೊಂಡು ಕಡು ರೋಷಾನ್ವಿತನಾಗಿ ಹೋಗುತ್ತಿರುವ ಪರಿಣದಲ್ಲಿ ಕುಮಾರ ನಿನಗೆ ಗೊತ್ತಿಲ್ಲವೇ ಮಾತೆ ಮಂಗನ
ಅಮ್ಮಯ್ಯ ನೀನು ಹೇಳಿದರೆ ತಾನ ನನಗೆ ಗೊತ್ತಾಗುವುದು. ಹೇಳ್ತೇನೆ ಕೇಳು ಮಾತೆ. ಚೆನ್ನಾಗಿ ಹೇಳು ಕಂದ. ದ್ರೋಣನ ನಿರ್ಮಿಸ ಚಕ್ರ ಪಾತ್ರ ಮಣ್ಮಕ್ಕಿಸುವ ಮಾತೆ. ಅಮ್ಮಯ್ಯ ದ್ರೋಣರು ನಿರ್ಮಿಸಿರುವ ಚಕ್ರ ಬಿಂಬದ ಕೋಟೆ ವಿಸ್ತಾರವೇನಾದರೂ ನೀನು ತಿಳಿದುಕೊಂಡಿರುವೆಯಾ? ನಿನ್ನ ಗರ್ಭದಲ್ಲಿದ್ದಾವೆ ತಿಳಿದುಕೊಂಡವ ಮಾತೆ. ಕಂದ ಅಮ್ಮಯ್ಯ ಅದು ಹೇಗೆ ತಿಳಿದಿರುವೆ? ನಿನ್ನ ಗರ್ಭದಲ್ಲಿರುವ ತಿಳಿದುಕೊಂಡವ ಮಾತೆ. ಮಗುವೇ, ಅಮ್ಮಯ್ಯ ಜಲನಿಧಿಯ ಪಕ್ಕು ಮೇಲದ್ದು ಬಂದರೂ ಬರಬಹುದಲ್ಲವೇ? ಹೌದು ಅಮ್ಮಯ್ಯ. ಮೃತ್ಯುವಿನ ಸಮೀಪಕ್ಕೆ ಹೋಗಿ ಮರಳಿ ಬಂದರೂ ಬರಬಹುದು. ಆಗಲಿ ಮಾತೆ. ಕಂದ, ಅಮ್ಮಯ್ಯ ಆದರೆ ಪದ್ಮವ್ಯೂಹಂ ಪಕ್ಕು ಹಿಂದಕ್ಕೆ ತಿರುಗಿ ಬರಲಾರಿ ಕಂದ. ಸಹಜವಾಗಿ ಜಯಿಸಿ ಬರೋಣ ಮಾತೆ. ಮಗುವೇ, ಅಮ್ಮಯ್ಯ ದ್ರೋಣರು ನಿರ್ಮಿಸಿರುವ ಚಕ್ರ ಬಿಂಬದ ಕೋಟೆಯ ವಿಸ್ತಾರವನ್ನು ಹೇಳುವೆನು, ಸ್ವಲ್ಪ ಆಲಿಸಿ ಕೇಳು ಕುಮಾರ. ಅದೇನು ಚೆನ್ನಾಗಿ ಹೇಳು ಮಾತೆ. ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳು ಮಾತೆ. ಅಮ್ಮಯ್ಯ ಅದೇನು ಚೆನ್ನಾಗಿ ಹೇಳು. ಅಮ್ಮಯ್ಯ ಅದೇನು ಚೆನ್ನಾಗಿ. ಅಮ್ಮಯ್ಯ ಅದೇನು ಚೆನ್ನಾಗಿ ಹೇಳು ಮಾತೆ. ಅಮ್ಮಯ್ಯ ವರ್ಷ 14ರಲ್ಲಿ ದುರಾಂಗಣದ ಅಪೇಕ್ಷೆ ಯಾತಕ್ಕಿನ್ನು? ನಾವು ವೀರ ಸಿಗ್ತೇವೆ ಮಾತೆ. ಕಂದ, ಅಮ್ಮಯ್ಯ ಎತ್ತ ನೋಡಿದರೆ ಮದೋನ್ಮತ್ತವಾದ ಹಾರಣಗಳು, ಖಡ್ಗದಿಂದ ಕಡಿದು ಬಿದ್ದ ಕರಚರಣಗಳು. ಮಗುವೇ, ಅಮ್ಮಯ್ಯ ಅರಗಣ್ಣ ತೆರೆದು ಅಂಚಿಸುವಂತ ಭೂತಪೇತಗಳು. ನಂದನ, ಅಮ್ಮಯ್ಯ ಅಂತಹ ಭೀಕರವಾದ ಭೂಮಿಯನ್ನು ಕಂಡ ಕ್ಷಣಕ್ಕೆ ಭೀತಿಯನ್ನು ಹೊಂದಿ ಭ್ರಾಂತನಾದೆ. ನಂದನ, ನಾನೇನು ರಣೇರಿಸುತ್ತೇನೆ ಮಾತೆ. ಮಗುವೇ, ಅಮ್ಮಯ್ಯ ಚಿಕ್ಕವನಾದ ನಿನ್ನಗೆ ಆ ಚಕ್ರ ಬಿಂಬದ ಹಾಸ್ಯ ನಿನಗೆ ಕುಮಾರ. ಆ ರಣಭೀಕರೆಂದರೇನು ಸಾಮಾನ್ಯ. ನೀತಿ ಮಧ್ಯುತ್ತಳದ ಮಾತೆ. ನಂದನ, ಆತುರದಲ್ಲಿ ವ್ರತ ಮಾಡಿದ್ರೆ ಐದು ಬಲ ರಾಟವನ್ನು ಘಾತಿಸಿ ಪೂತರು ಪಾತ್ರ ಪುತ್ರಗಿಂತ ರಣಬಿದ್ದಂಪೇಳಬಹುದೇ. ಅಮ್ಮಯ್ಯ ತನಯ, ಭೂತಗಳನ್ನೇ ಮಾತನಾಡುವ ದಾಟಿಗಿಂತ ಬೂಟಾಟಿಕೆ ಮಾಡುವ ಕೋತಿಗಳನ್ನು ಬಿಡಿದು ಮರದೋಳೆ ತಡೆ ಅಂತ ಕಚ್ಚುವ ವಿದ್ಯಾರ್ಥಿಗಳ ಮುಂದೆ ಏನು ಮಾತಾಡಿ ಜನನೇ ಕಾಡು ಬರೆದು ಕರಚರಿಸಿದವರು ಕಾರ್ಮುಖಂ ಹಿಡಿದು ಹೊರಡುವ ಗಡಿಗಳನ್ನು ತಡೆಯಬಹುದೇ. ಬೇಡಿದ ಛಲವನ್ನು ಕೆರೆದು ಜಯಿಸುವವರನಾಗಿ ಎಂದು ಆಶೀರ್ವಾದ ಮಾಡು. ಎರಡು ನುಡಿಗಳಿಂದ ನನ್ನನ್ನು ತಡೆಯಲಾಗದು. ದಾಟಳ ಎಂದು ಸಿಡಿದರಗಿದಂತೆ ಗುಡಿ ಗುಡಿಸಿದರೆ ಮತ್ತೆ ಕುರುಪಡೆ ಕರೆಗರೆ ನಡೆಸುವ ಮಾತೆ ಲೋಕ ಪ್ರಕಟಿಸಿ. ಮಗುವೇ, ಅಮ್ಮಯ್ಯ ವೀರ ಕನ್ನಡ
ಮಾತೆ. ಅಮ್ಮಯ್ಯ, ಇದೇನು ಕೌತುಕವು? ಅದೇನು ಜನನಿ? ಹರಿಯದ ತೆರಳಿಗೆ ಮರಳು ಹಿಡಿಯಿತು ಎಂಬಂತೆ ನಿನಗೆ ದಾರಿ ಹೇಳಿದರು ಇಂತಹ ದುರ್ಬೋಧನೆ. ಏನು ಮಾತಾಡಿ ಮತ್ತೆ ಈ ನಿನ್ನ ಮಗನಿಗೆ ದಾರಿ ಹೇಳುವರು? ಅಮ್ಮಯ್ಯ, ಕುರುಪತಿಯ ಸೈನ್ಯಗಳ ದುರವೀರರಾದವರು ಸಾಮಾನ್ಯರೆಂದು ತಿಳಿದುಕೊಂಡಿರುವೆ. ನಾಳೆ ಸಾಮಾನ್ಯ ಮಾತೆ. ಕರ್ಣ, ದ್ರೋಣ, ಕೃಪ, ಅಶ್ವತ್ಥಾಮ ಮೊದಲಾದ ವೀರರು ಮಹಾರಾಜರಲ್ಲಿವೆ. ಕಂದ, ಅಮ್ಮಯ್ಯ, ಅವರನ್ನು ನಿನ್ನಿಂದ ಜಯಿಸಲಾಗಲಾರದು. ಅದೇನು ಮಾತಾಡಿ ಮಾತೆ? ಕುಮಾರ, ಅಮ್ಮಯ್ಯ, ಪ್ರಚಂಡರೊಡನೆ ನೀನು ಕೋದಂಡವನ್ನು ಹಿಡಿದು ಹೋಗುವುದು ಸರಿಯಲ್ಲ ಪುತ್ರ, ಕೋಮಲ ಗಾತ್ರ. ದೇವಕ್ಕೆ ಕಲ್ಪನೆ ಹುಟ್ಟಿದ ಜನನಿ. ಕಂದ, ಕರ್ಣ ದ್ರೋಣಾದಿಗಳಿರವರಲ್ಲವೇ? ರಣರಂಗದೊಳಗೆ ಕಣ್ಣ ದ್ರೋಣಾದಿಗಳು ಕೂಡಿ ಬಂದರು. ಕನ್ನೂರ ಮಾದಶರ ಚಂದಾಯಿನವರ ಕನ್ನಡ ಒಂದು ಕ್ಷಣ ಮಾತ್ರ ಎಂದು ತೆರೆದುತ್ತರೆ ಈ ಅನ್ನ ಭುಜತ್ವ ಬರೆಯರು. ಅವಮ್ಮಯ್ಯ, ತನಯ, ವೈರಿ ಬಲ ಸಮೂಹವನ್ನು ನಿಗ್ರಹಿಸಿದ ಪ್ರಾಜ್ಞಾನದ ಪಾರ್ಥನಂದನಿಗೆ ಶೀಘ್ರವಾಗಿ ನನಗೆ ಆಜ್ಞೆಯನ್ನು ಮಾಡಿದರೆ ವಿಘ್ನವಿಲ್ಲದ ಕೌರವನ ಬರವನ್ನೆಲ್ಲ ಭಕ್ತ ಮಾಡಿ ಬರ್ತೇನೆ ಜನನಿ. ಸೌಖ್ಯ ಪ್ರಿಯನೇ. ವೀರ ಸಿಂಧು ಪುರೇಶ ನಿನ್ನನು. ಕಂದ, ಅಮ್ಮಯ್ಯ, ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿರೋ ಮಾತೆ. ಅಮ್ಮಯ್ಯ, ಅದೇನು ಚೆನ್ನಾಗಿರೋ ಮಾತು. ಅಮ್ಮಯ್ಯ, ಜನರಿಗೆ ಒಳ್ಳೆಯ ಸೋಕ್ತಿಯನ್ನೇ ಹೇಳುತ್ತಿರುವೆ. ಮಗುವೇ, ಅಮ್ಮಯ್ಯ, ಸಿಂಹದ ಮುಂದೆ ಆನೆಯ ಪರಿಣಮಿಸಬಹುದೇ? ಏನು ಮಾತಾಡಿದ ಮಾತೆ? ದುರ್ಬಲರಾದ ಕೌರವರ ಸೈನ್ಯವು ಭಕ್ತರಿಗೆ ಬಾವಿನ ಬಾಯಿಯೊಳಗೆ ಗುಂಪಿನಲ್ಲಿ ಸಿಲುಕಿದಂತಾಗುವುದಲ್ಲವೇ? ನಾಳೆ ಸಾಮಾನ್ಯವನೇ ಅಮ್ಮಯ್ಯ. ನಂತರ ಅಮ್ಮ ಜನನಿ, ಒಡವೆಯನ್ನು ನಡಗಿಸಿರುವ ಸೈನ್ಯವನ್ನು ನೋಡಿ ದುಃಖ ತಪ್ಪಿ ಅಮ್ಮ ಎಂದು ದುಃಖ ಪಡುವ ಸಮಯದಲ್ಲಿ ನಿನ್ನನ್ನು ಹಕ್ಕರತೆಯಿಂದ ಕಂಡು ಕಡು ಬರುತ್ತದೆ. ಮಗುವೇ, ಅಮ್ಮಯ್ಯ, ಈ ನಿನ್ನ ಮಿಕ್ಕಿದ ವಿಕ್ರಮರಲ್ಲಿ ನಿನ್ನ ಪೌರುಷವು ಸಾಗಬಹುದೇ? ಅದೇನು ಹೇಳು ಮಾತೆ? ಸಿಂಧು ಪುರೇಶನ ನಿನ್ನ ನಡತೆಯನ್ನು ಎಂದಿಗೂ ಮೆಚ್ಚಲಾರ ಪುತ್ರ, ಏಳನ್ನ ಮಾತ. ಪಡೆದ ಜನನಿಯೇ, ಬಿಡುಗಣ್ಣಾತಿಗಳನ್ನು ತಡೆದು ಉತ್ತಮ ಕೊಡುವ ಗತಿಗಲಿ ಯಾತಿಯನ್ನು ಮುಂದೆ ಹುಟ್ಟಿದ ಹುಡುಗನೆಂದು ನುಡಿದರೆ ಶೌರ್ಯಗಳು ಕಡುಬಡೆಯರಿಗೆ. ಅಮ್ಮಯ್ಯ, ಗೊಬ್ಬಿಯ ಬಲೆಗಳಿಗೆ ಎಪ್ಪುಳಿ ಬೀಳುವುದೇ, ಕೊಬ್ಬಿದಾನೆಗೆ ಸಿಂಹದ ಮದುವೆ ಕೈವಶವಾಗುವುದೇ. ಸಪ್ತೇವತೆಗಳನ್ನಿಬ್ಬರಾಗುವಂತೆ ಅಪ್ಪರಿಸಿ ಒಪ್ಪರಿಟ್ಟರೆ ಯಾವತ್ತರ್ಪಣರಾದ ಕೌರವರೆಂಬ ಕಂಪಕ್ಕಿಗಳ ಇಬ್ಬಾಗ ಮಾಡುವ ಮೂರ್ಛಗದ ಅರ್ಚನೆಯೊಂದರ ಮುಂದೆ ಈ ದೊಡ್ಡ ಪೂಜಿತರಾಗಲಿದೆ ಮಾತೆ ನೇಮವನ್ನು ಪಡೆದಾಗ್ತದೆ. ಕಂದ, ಅಮ್ಮಯ್ಯ,
ಹೇಳುವನೆ ಕೇಳು ಪುತ್ರ. ಅದೇನು ಚೆನ್ನಾಗಿ ಹೇಳು ಮಾತೆ. ಬೇಡವೋ ಇಂಥ ಗುಣ ಮಾಡಲು ನಿನ್ನಾಗೆ ಅಮ್ಮಯ್ಯ ಅದೇನು ಚೆನ್ನಾಗಿ ಹೇಳು ಮಾತೆ. ಕೇಳೋದಿಲ್ಲ ಮಾತೆ. ಅದೇನು ಚೆನ್ನಾಗಿ ಹೇಳು ಮಾತೆ. ಅಮ್ಮಯ್ಯ ನಿನಗೆ ವಿಧ ವಿಧವಾಗಿ ಹೇಳುವೆನು. ಅದೇನು ಚೆನ್ನಾಗಿ ಹೇಳು ಮಾತೆ. ಎನ್ನ ನುಡಿಯ ಮಾತ್ರ ಮೀರಿ ಹೋಗಬೇಡ. ನೀನು ಎಷ್ಟು ಹೇಳಿದ್ರೆ ನಾನು ಕೇಳೋದಿಲ್ಲ ಅಮ್ಮಯ್ಯ. ಕಂದ, ಅಮ್ಮಯ್ಯ ಕಾಲಕ್ರಮೇಣದಿಂದ ಎಂತಹ ಸಂಪತ್ತನ್ನಾದರೂ ಕಂಡ ಕಾಣಬಹುದು, ಆದರೆ ಪುತ್ರ ಸಂತಾನವೆಂಬ ರತ್ನವನ್ನು ಕಾಣುವುದು ಕಠಿಣವಿರುವುದು. ನಾನು ಖಂಡಿತವಾಗಿ ಜಯಿಸುವುದನ್ನು ಮಾತೆ. ನಂತರ ಅಮ್ಮಯ್ಯ ಇಂದಿನ ಪೂರ್ವ ಜನ್ಮ ಶುಕ್ರತ್ವದಿಂದ ನಿನ್ನ ಹೋರ್ವನನ್ನೇ ನಾನು ಪಡೆದಿರುವನಲ್ಲವೇ? ಇಲ್ಲವರೆಂದರೆ ಮಾತೆ. ನಂತರ ಅಮ್ಮಯ್ಯ ಮಂಕತನದಿಂದ ಕೌರವರ ಬಿಂಕವನ್ನು ಮುರಿದು ಬರುವನೆಂದು ಹೇಳಿ ಹೋದರೆ ನನ್ನ ಮನಸ್ಸು ಶಂಕಿಸುವುದು. ಚಂದಾರಿ ಬರೋಣ ಮಾತೆ. ಮಗುವೆ ಅಮ್ಮಯ್ಯ ಅಕಟಕಟ ಸರ್ವತ ಹೋಗಬೇಡ ಪುತ್ರ. ಉಲ್ಲಗಿನಿ ಪರ್ವತನ್ನು ನಲಗಿಸಿ ಕಲಿತಲ ಕೆಲವೊಂದು ಬಾಲಕನೊಂದು ವಿಷಯದಕ್ಕೆ ಕರಬಾಳವಂ ಜಡಿದಿರಿಪು ಬಲಕ್ಕೆ ಕಾಲ ಪರಿಣಿಸಿದ್ದರೆ ಅವನೇ ತಲೆಯನ್ನು ಹುಟ್ಟಬೇಕಾದಕ್ಕೆ ಕಲ್ಲ ಸಮೂಹದಲ್ಲಿ ಗರಡ ಮರಿ ಬೆದರುವುದೇ ಒಮ್ಮಿಚ್ಚಾನೆ ಕಂಜುವುದೇ ಯುದ್ಧ ಕಾಂಕ್ಷಿ ಎಂಬ ಮಾತುಟ್ಟು ಗೋಪಾಲನ ಜ್ವಾಲೆ ಎಂಬುದು ಎದ್ದು ಸುಭದ್ರ ಶೌರ್ಯನೆಪ ಕೌರವನ ಮುಕ್ತ ಮೋದ ಪುತ್ರವನ್ನು ಯುದ್ಧದ ಮಾಡಿದ ಸದಾಚಿಂದ್ರ ಕೌರವರನ್ನು ಜಯಪ್ರದ ವಂದಿ ವೀರ ಮಾತೆಂಬ ಭಾವವನ್ನು ಸಿ ಕೇವಲವಾಗಿ ನನಗೆ ಆಶೀರ್ವಾದ ಮಾಡಿದನ್ನೇ ಬಿಡಿದಿನ ಮನೆ ರಚನೆ. ನನ್ನ ಮಾತನ್ನು ಮಾತ್ರ ಸರ್ವತಾ ಮೀರಬೇಡ ನಂದನ. ಈ ಸಮಯದಲ್ಲಿ ಯಾರ ಮಾತು ಕೇಳಿದರೆ ಅಮ್ಮಯ್ಯ. ಅಮ್ಮಯ್ಯ ನೀನು ಚಿಕ್ಕವನಾದ ಕಾರಣ ಸನಿಯ ಮಾತನ್ನು ನಿರ್ಧರಿಸಬಾರದಲ್ಲವೇ? ಚಿಕ್ಕವನಂತ ಅದಕ್ಕೆ ನಿಯಮವನ್ನು ಕೊಡಮಾತೆ. ನಂದನ ಅಮ್ಮಯ್ಯ ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಮಾತೆ. ಸಲ್ಲಾದು ಈ ಪಾರಿ ನಿಲ್ಲದೆ ಹೋಗುವುದು ಅಮ್ಮಯ್ಯ ಅದೇನು ಚೆನ್ನಾಗಿ ಹೇಳು ಮಾತೆ.
ಉತ್ತರ ಕನಕಂಗಿ ಅಮ್ಮಯ್ಯ ತಂದೆ ತಾಯಿಗಳು ಮಕ್ಕಳು ಸುಖವಾಗಿರಲೆಂದು ಮನೋಕೋರಿಕೆಯನ್ನು ಕೈಯವರು. ಮಾತೆ ಮಾತಾ ಪಿತರು ರಣಮಂಡಲಕ್ಕೆ ಸುತರನ್ನು ಎಂದಿಗೂ ಕಳಿಸುವುದಲ್ಲ. ಅಂದ ಅಮ್ಮಯ್ಯ ಮುಕ್ಕಣ್ಣನ ಹರಸೆಯಾದ ಗೌರಾದೇವಿಗೆ ಶತನೋಪಿಯನ್ನು ನೋತು ನಿನ್ನ ಹೊರವನನ್ನು ನಾನು ಪಡೆದಿರುವೆನು. ಮಗುವೆ, ಅಮ್ಮಯ್ಯ ನಿನ್ನನ್ನು ಗಲ್ಲ ಹಿಡಿದು ನಾನು ಬೇರೆ ಅಮ್ಮಯ್ಯ ಅಲ್ಲ ಪುರುಷರಾದವರು ಇವಳು ಎಂತಹ ತಾಯಿ ಎಂದು ಕಲ್ಲು ಮನಸ್ಸಿನಂದು ನನ್ನನ್ನು ಹನ್ನಲಿಕ್ಕೆ ಸಂದೇಹವೇನು? ಮಗುವೆ, ಮಾತೆ ಆದ್ದರಿಂದ ನನಗೆ ನೇಮವನ್ನು ಕೊಡುವಲಾರೆ ಕುಮಾರ. ತಿಳಿದು ನೋಡು ತಾಯಿಯ ವಿಚಾರ. ಮರೀಚಿಕೆ ತೆರೆಗೆ ಹಾರಿ ಗೋಳುದುಂಟಿ ಆ ಅಸಹ್ಯಕರ ಮಾದ ಮುಸಿಯಂತಿಂದ ಜೀವಿಸುವ ಮಕ್ಷುವ ಸಮಯವೆಲ್ಲ ಹರಿಯಕ್ಷರಂಗಲ್ಲುದುಂಟೆ ಜನನಿ ನಮ್ಮ ಕುರಿಯ ಬಲದೊಳಗೆ ಹಿರಿಯ ಉರಿಯಂತೆ ತೂರಿ ಚರಸಂಧಾನದಿಂದ ಪರಬಲವನ್ನು ತೆರೆದು ಬರುವನು ಜನನಿ ಜನ್ಮ ಜನ್ಮಾಂತರಕ್ಕೆ ಸಹಕಾರಿಯಾದ ವೀರಕ್ಷೇತ್ರ ಧರ್ಮವನ್ನು ಸಂಪಾದಿಸಬೇಕಲ್ಲವೇ? ಬಲಿರೇ ಉದ್ದದ್ಬಲದೇನ ಮಾಸನಾಗಿ ಯುದ್ಧ ಮಂಡಲಗಳು ಮುಂದಿಡುವಂತೆ ಹೆಜ್ಜೆಗೂ ಆಶ್ವಮೇಧ ಫಲ ಪ್ರಾಪ್ತಿಯಿಂದ ಶ್ರುತಿಗಳು ಕರವೆತ್ತಿ ಸಾರ್ಥ್ಯವು ಆ ಶಾಶ್ವತ ಮಾದ ಶರೀರವನ್ನು ನೆಚ್ಚಿ ಹಿಂದರಿದರೆ ವ್ಯಕ್ತವಾಗಿ ಕೇಳುವರೆಂದು ಆರಿ ರಚ್ಚೆಗಟ್ಟುತ್ತದೆ. ಅದೇ ಕರ ಪಲ್ಲವದಿ ಬೆಲ್ಲು ಬಿಡಿದು ಕಣ್ಣ ಕರ ಪಲ್ಲವದಿ ಬೆಲ್ಲು ಬಿಡಿದು ತಳ್ಳಣದ ಕಣ್ಣ ದ್ರೋಣಾದಿಗದ ಜಲ್ಲೆನ್ನುವಂತೆ ಮಾಡುವನು ಧನುಂಜನ ಕಾಂತಿ ಬಿಡಿದಿನ್ನವರ ಚಿಂತೆ. ಉತ್ತರ ಕನಕಂಗಿ ಅಮ್ಮಯ್ಯ ಅದೇ ಚೆನ್ನಾಗಿ ಮತ್ತೆ ಕಂದ,
ಕಂದನಾದ ಅಭಿಮನ್ಯು ಅವ ಮಾತೆ ಎಂದ ನುಡಿಯನ್ನು ಮಾತ್ರ ಮೀರಿ ಹೋಗಬೇಡದಲ್ಲವೇ? ಅದೇನು ಮಾತಾಡೋ ಮಾತೆ? ನೀನು ಹೆತ್ತ ಹೋಗಿದ್ದರೂ ಕಂದನ ಹೆತ್ತ ಹೋದನೆಂದು ಕೇಳುವ ಪಾರ್ಥನ ಬಂದು ನನ್ನನ್ನು ಕೇಳಿದರೆ ಏನಂತ ಉತ್ತರ ಕೊಡಲಿ? ಉತ್ತರಂಗಕ್ಕೆ ಹೊರಗೆ ಮಾತೆ. ಅಮ್ಮಯ್ಯ ಕಂದು ಕಥನೊಳಗೋಡು ಹೋಗಿರುವ ಪಾರ್ಥನ ಬರುವ ಪರ್ಯಂತರ ನಿನ್ನ ಚಿತ್ತವನ್ನು ನಿಲ್ಲಿಸು. ನಾನು ಎಷ್ಟು ಮಾತು ನಾನು ಮಾತೆ. ಅಮ್ಮಯ್ಯ ಹಲೋ ನಿನ್ನ ಚಿಂತಾಮಣಿ ಎಂಬ ರತ್ನ ಪುತ್ರವು ಎತ್ತ ಹೋಯಿತೆಂದು ಕೇಳಿದರೆ ಆತನಿಗೆ ಉತ್ತರವು ಏನಂತ ಕೊಡಲಿ? ಉತ್ತರಂಗಕ್ಕೆ ಹೋಗಿರುವ ಮಾತೆ. ಮಗನೇ, ಅಮ್ಮಯ್ಯ ಕರೆಯ ಕೊಂಬ ಸ್ಥಳವನ್ನು ಸೀಳುವ ಸುಣ್ಣದ ಮರೆಯೇ ಇತ್ತವ ಎಂದು ಹೆಚ್ಚಿಕೊಂಡು ಹತ್ಯೆ ಆನಂದ ಪಡುವ ಪಾರ್ಥನ ಬರುವ ಪರ್ಯಂತರ ನಿನ್ನ ಚಿತ್ತವನ್ನು ಬೇಡಿಕೊಳ್ಳುವೆನು. ನೀ ಎಷ್ಟು ಹೇಳಿದ್ರೆ ಕೇಳಿಲ್ಲಮ್ಮಯ್ಯ. ನಂತರ ಅಮ್ಮಯ್ಯ ನನ್ನ ಮಾತನ್ನು ಕೇಳು ಕುಮಾರ, ತಿಳಿದುಕೊಳ್ಳೋ ಎನ್ನ ಮಾತಿನ ವಿಚಾರ. ಪೂರ್ವ ಜನ್ಮದ ಸುಕೃತ ಹೊಂದಿದ್ದರೆ ಮೇಲೆ ಪರ್ವತಾಗ್ತದಂತಳು ಹೂವಾರು ಜಗತ್ತದಂತಳೇ ಬೇರು ಜಲಜೋತ್ಪನ್ನ ಬರೆದ ಪ್ರಾರಬ್ಧ ಕರ್ಮವನ್ನು ಬಿಡುಗಡೆ ಮಾಡಿ ನಿನ್ನ ವಯಕ್ಕೆ ಜೀವನ್ಮುಕ್ತನಿಗೆ ಅಸತ್ಯವನ್ನು ಬಳಿಕ ದಾರಿಯ ಸಾಧ್ಯವಾಯಿತು. ಎಂದಿನ ಅವಧಿ ತಂದೆಗಳ ಇವರು ಕೈಗುಂದಿರುವ ಕಾಲದ ಕನ್ನಡ ಬರುವನು ಅವಮಯ ಎಂದಿನ ದಿನ ಪುರಂದರಾದ ವಿಚಾರದ್ದು ಕೂಡಿ ಬಂದರು ಇಂದರೇನು ಕಾಟಲೂರವರೆಗೂ ಜಡಜಾಕ್ಷಣ ಬಿಡಿಗಣ್ಣಾದಿಗಳ ಬೆಳಪಿಡಿದ ಚಕ್ರವನ್ನು ತುಡಿಪಿದರು ತಡೆಯತ್ತಿದ್ರು ಚೂರು ಜಡಜಾಕ್ಷಣ ಬಿಡಿಪಿಡಿದ ಜನಕನಾದ ಪಾರ್ಥನ ಸಮರಕ್ಕೆನವಾದರೆ ದಾನವಮ್ಮನವರು ಪತಾಕಿರವನು ಹೌದನಿಯೇ ಕರಪಲ್ಲವನ್ನು ಬೆಲ್ಲ ಬಿಡಿದ ಕನ್ನಡದ ಕಣ್ಣ ದ್ರೋಣಾದಿಗಳ ಚೆಲ್ಲನ್ನು ಅಂತ ಮಾಡುವರು ಧನಂಜನ ಕಂಡೆ ಅಪ್ಪ ಸಾರಥಿ, ಅಮ್ಮಯ್ಯ ಈ ಕಂದನಾದ ಅಭಿಮನ್ಯನಿಗೆ ಎಷ್ಟು ವಿಧವಾಗಿ ಹೇಳಿದರೂ ತನ್ನ ಹಠವನ್ನು ಬಿಡಲಿಲ್ಲ. ಹೌದು ಮಾತೆ. ಇವನಿಗೆ ನೀತಿಯನ್ನು ಹೇಳಲಿಕ್ಕಾಗಿ ಇವನ ಮಣಿದಿ ಮಣಿಯರಾದ ಹೊತ್ತರೆ ಕನಕಾಂಗಿಯನ್ನು ಕರೆದುಕೊಂಡು ಬಾ ಸಾರಥಿ, ಕರೆದುಕೊಂಡು ಬಾ ಜಾಗೃತಿ. ಅಮ್ಮ ಯಾವತ್ ಕೇಳ್ತಾನೆ ತಾಯಿ ಮಾತು ಯಾರು ಕೇಳ್ತಾರೆ? ಇವ್ನ ಮಕ್ಕಳು ಅಮ್ಮ ಯಾರು ಕೇಳ್ತಾರ? ಅವು ಎರಡು ಮಾಡಕ್ಕೆ ಶುದ್ಧ ಆಗಬೇಕು. ಸತತ ದಿವಸದ ಸುಂದರಿ ತಿಳಿಸಿದರೆ ಕಾರ್ಯ ಜಯವಾದ ಸುಂದರಿ ನಾನೇ ಹೇಳ್ತೀನಿ ಸುಂದರಿ
ಕೋಪಗೊಂಡ ಕೌರವನ ಪಡೆಗಡರೆ ಕಣ್ಣ ದ್ರೋಣತೆ ಮುನಪಡೆಯುವ ಕೆಡವು ಬರೆಯವರಿಗೂ ಎನ್ನ ರೋಷ ತಡೆಯಲಾಗದು. ರಾಜಮುಖಿಯೇ ತಡೆ ಮಾಡಿ ನಿನ್ನ ಕ್ರೋಧಕ್ಕೆ ತಿಳಬಹುದೇ? ಮುಖ್ಯಮುಖಿಯಾದ ಪದ್ಮಾಕ್ಷಿಯೇ, ಪದ್ಮಯೋಧನಿಗೆ ರೋಷಬದ್ಧನಾಗಿ ಹೋಗುವ ಸುಭದ್ರ ಕುಮಾರನು ಆಜ್ಞಾಬದ್ಧನಾಗಿ ತದ್ಗಾದಿ ಅರ್ಜುನ ಋತ್ಕೋಪದಿ ಕುಲಾಂತಿಗಳ ಕಿತ್ತಿ ಬೀಸಾಡುವ ಅತ್ಯಧಿಕ ಬಚಾರಿಯ ಬುದ್ಧಿಶೂನ್ಯನಾಗಿ ಬಂದಿರುವ ಹೊರತು ಸತ್ಪುತ್ರನ ಮಕ್ಕಳಲ್ಲಿ ತಿಳುವಂತರಾಗವನಿ ಮೋಡಬೇಡಿ. ಅಲ್ಲವೇ ಕೌರವರ ಕೂಡ ಯುದ್ಧಕ್ಕೆ ಬರುತ್ತಿರುವ ಕಂತೆ ಕಾಂತೆ ನಾನು ಸಾಮಾನ್ಯ ಕಾಂತೆ. ನಾನು ಚಿಕ್ಕವನಾದನ್ನು ಕರೆದಿರುವ ಶಸ್ತ್ರಾಸ್ತ್ರ ಚಿಕ್ಕವೇ. ಎಷ್ಟು ಮಾತುಗಳು ಕೇಳಿದ ಸುಂದರಿ? ನಾನು ಯುದ್ಧ ಮಾಡುವ ಆಶೀರ್ವಾದ ಸುಂದರಿ. ನನ್ನ ಬೇಕಿರಲಿಲ್ಲ ಸುಂದರಿ. ಸುಂದರಿ ನಾನು ಚಿಕ್ಕವನಾದನ್ನು ಕರೆದಿರುವ ಶಸ್ತ್ರಾಸ್ತ್ರ ಚಿಕ್ಕವೇ ಕಾಂತೆ. ಪ್ರಿಯೇ ಅದೇ ಚೆನ್ನಾಗಿ ಹೇಳು. ಸತಿಯಾದ ಎನ್ನ ಮಾತು ಕೇಳಿ ದುರದಾಸೆ ಮರಮಾಡು ಕಾಂತ ಗುಣವಂತ. ಹೋಗವೇಣಿಯಾದ ನಾಗವೇಣಿಯೇ, ಧರ್ಮ ಚಟಿ ಭೂಭಾಗ ಕೊಡದ ಕೌರವನೆಂದು ಬರೆದು ಕಳೆದ ಧರ್ಮ ಜೈಕಸಿ ಹೋಗುವ ಸಮಯದಲ್ಲಿ ನನಗೇನು ಹೇಳುವೆ ಸುಂದರಿ? ನಾತಿಗಳ ಸೇವಕನಾಥರಕ್ಕಿಂತ ಬರುವ ನಗದರ ಸಹೋದರಿ ಮಗನಿಗೆ ಬಗೆ ಬಗೆಯಾಗಿ ಬೇಗರನ್ನು ಹಂಪಗಳಿದೆ. ಸುಂದರಿ ತೊಡಕ್ಕೆ ಕುರ್ರಪ್ಪನ ಪಡೆಯ ಮುರವಡೆದ ಪದವಿಗಳು ಕಡೆಗಣಿಸುತ್ತಿದ್ದರೆ ಪಡೆದ ಪಾತ್ರನ ಬಂಜನಕ್ಕೆ ಸಂಶಯವೇನು? ಬಡ ನಡುವಿನ ಮಡದಿ ಮಣಿಯೇ ನಿನ್ನ ಗೃಹದಲ್ಲಿ ನಡೆಯೇ ಚಡಚಡುತ್ತಿದೆ. ಹೇಳಿ
ಸಮರಕ್ಕೆ ಹೋಗು ಎಂದು ಹೇಳಿವೆ ಹೌದು ಸುಂದರಿ. ಆದರೆ ನಮ್ಮ ಗತಿ ಏನು ಪ್ರಿಯ? ಸ್ಪರ್ಧ ಹೋದರೆ ನಮ್ಮ ಗತಿ ಏನು ಪ್ರಿಯ? ಸಹಜವಾಗಿ ಗೆದ್ದು ಬರೋ ಸುಂದರಿ. ಸುಂದರ ಸುಂದರಿ. ಸಹಜವಾಗಿ ಗೆದ್ದು ಬರುವೆ. ಹೌದು ಸುಂದರಿ. ಸುಂದರ ಸುಂದರಿ. ಹೇಳುವನು ಕೇಳು. ಅದೇನು ಚೆನ್ನಾಗಿ ಹೇಳು. ಪ್ರಿಯ ಸುಂದರ ನನ್ನ ಹೃದಯೇಶ್ವರ. ಪ್ರಿಯ ಸುಂದರ ನನ್ನ ಮನಚಂದಿರ. ನೀನೇ ಚಂದನ ನಿನ್ನ ಪೂರ್ಣಿಮ ಮನವ ಕಪ್ಪ ಚೋರ ನಮ್ಮ ಪ್ರೇಮ ಮರ ಸುಂದರ. ಹಲೋ ಏಯ್ ಸಾಮಾನು ಏನ್ ಮಾಡ್ತಾರೆ? ಸೌಂಡ್ ಇಡ್ತೀರಾ ಇಲ್ಲಿ ಆಟ ನಿಲ್ಲಿಸ್ಲ ಪೆಟ್ಟಿಗೆ ಸೌಂಡ್ ಇಡ್ತೀರಾ ಇಲ್ಲಿ ಆಟ ನಿಲ್ಲಿಸ್ಲ ಕ್ಯಾರೆಟ್ ಪೆಟ್ಟಿಗೆ ಮಾಡ್ಸಲ್ಲ ಅಲ್ಲ ಮನದ ಆಸೆ ಇಟ್ಟು ಎಂದ ಕೈಯನ ಸುಂದರ ನಮನ ಚಂದಿರ. ಸುಂದರ ನನ್ನ ಕಿರಿಕರ. ಅಹೋ ಕಾಂತ, ಕಾಂತಿ. ನಮ್ಮ ತಂದೆ ಆದನು ನಿಮ್ಮ ಪರಾಕ್ರಮಿಗೆ ಮೆಚ್ಚಿ ಕಾಂತ ಕಾಂತಿ. ನಿನಗೆ ಕೊಟ್ಟು ನನ್ನನ್ನು ಲಗ್ನ ಮಾಡಿ ಇನ್ನೂ 1 ವರ್ಷವಾಗಲಿಲ್ಲ. ಆಗಲೇ ಸಮರಕ್ಕೆ ಹೋಗೋಣ ಎಂದು ಹೇಳುವಲ್ಲವ. ಹೌದು ಸುಂದರಿ. ವಲ್ಲಭ ಇದೇನು ಗೊಲ್ಲಭ? ಕ್ಷೇತ್ರವಲ್ಲಭೆಯಾದ ಉತ್ತರಿ ಸುಂದರ ಶತ್ರು ಬಲವನ್ನು ಜಯಿಸಿ ಮತ್ತೆ ಬರಲಾಗದ ನಿನಗೆ ಹಚ್ಚಿಕೊಂಡು ದಾರಿ ಹೇಳಿದರು. ಪ್ರಿಯ ಅಥವಾ ನಿನಗೆ ಏನಾದರೂ ಭೂತ ಕಳಿಸಿ ದೊಡ್ಡ ಮಾನವೆಂದು ಗೊತ್ತಿದ್ದರೆ ಈ ಅನ್ನ ಮುಂದೆ ಹೋದರು. ಸುಂದರಿ ಸುಂದರ ಬಲ ಬಲ ಮತ್ತು ವೃತ್ತಿಗೆ ತುತ್ತು ಮಾಡಿ ಅವರ ಪತ್ತಿರ ಕಂಠ ಸುತ್ತಾರಿಸುವ ಭುಜ ಬಲತ್ತವನ್ನು ಗೊತ್ತಿರದೆ ನಮಗೆ ಗೊತ್ತಿರಿಸುವ ಉತ್ತರಿ ಜಗತ್ತಿನ ತಲೆ ಕೆಳಗಾಗಿ ಮಾಡುವ ಕಲಿಬಿಡುವತ್ತನಿಗಿಂತ ಮಿಚ್ಚ ನೋಡುವ ನಾರಿ ಇಡೀ ನಿನ್ನ ಬಂದಿರ್ತೀನಿ. ಇಬ್ಬರ ಪತಿಯನ್ನು ಬಿಟ್ಟು ನೀನು ಯುದ್ಧಕ್ಕೆ ಹೋಗು. ಹೌದು ಕಾಂತೆ. ಮನಮಂದಿರದಲ್ಲಿ ಸುಖ ಸಂತೋಷ ಪಡಿ. ಅದು ನನಗೆ ಬೇಕಾಗಿರೋ ಕಾಂತೆ. ಯುದ್ಧ ಬೇಡ. ವಲ್ಲಭ ಸುಂದರಿ ಹೇಳುವನು ಕೇಳು. ಅದೇ ಹೇಳು. ಒಲವಿನ ಪ್ರಾಣೇಶ್ವರ
ಕಾಂತಿ ಇದಕ್ಕೆ ರತಿಯ ಮಾತು ಮೀರಿ ಕಾಂತಿ ಮನ್ಮಥನು ಅರನ ನೇತ್ರಕ್ಕೆ ಭಸ್ಮನಾದರೆ ಆದ ಕಾರಣ ಸತಿಯ ಮಾತು ಮೀರಿ ಹೋಗಬೇಡ ರಮಣ. ಅದೇನು ನಿನ್ನ ರಾಜ ಮುಖ್ಯರಾದ ಮನದಿ ಮನೆಯೇ ಜಲಚಾಕ್ಷರ ಪಡೆದ ಮನ್ಮಥನ್ನು ತನ್ನ ಜಿಜ್ಞಾಸನಿಂದ ಮುರುಳ ವೀರಸ್ಕಲಿತ ಮಾಡುವನೆಂದು ಹೋದರೆ ಸ್ವೀಕೃತ ಬೇಡಿಯೇ ಮನ್ಮಥನೊಬ್ಬ ನಡೆದರೆ ಸಮಸ್ತ ದೇವತಾನಿಕರಕ್ಕೆ ತಾರಕರ ಬಾಧೆಯನ್ನು ತಪ್ಪಿಸಿ ಗಿರಿಜಾದೇವಿಗೆ ಪರಮೇಶ್ವರಿಗೆ ಪಾಣಿಗಳ ಮಾಡಿಸಿ ಅವರ ಜನ್ಮ ಸ್ಥಾಪನೆ ಮಾಡಿದವನು. ಎಂದಿನ ಕನ್ನಡಗಳಿಗೆ ಗುರುಮುಂಡ ದೇಶನ ತಂದಿನ ಭುಜ ಮತ್ತು ಕಣ್ಣ ಚೋರಾಜಿಗಳ ಚುಂಡರ ಸಮುದಾಯಕ್ಕೆ ಗಣ್ಣ ಬೇರನ್ನು ನೆನೆಸಿರುತ್ತಲೇ ಗಿರಿಜನವನ್ನೆಲ್ಲ ಅತ್ಯದ್ಭುತ ಯುದ್ಧಂಗೈದು ಸತ್ಪತ್ರ ಮಾದ ರುದ್ರಾಸ್ತ್ರ ಪಡೆದ ಅರ್ಜುನನ ಅರ್ಥಾಂಗಿನ ಸುಭದ್ರ ಗರ್ಭದಲ್ಲಿ ಉದ್ಭವಿಸಿ ಸಾರ್ಥಕವಾಗಿ ಇಬ್ಬರ ಸತಿಯನ್ನು ಬಿಟ್ಟು ದುರಕ್ಕೆ ಹೋಗುವೆಯಾ? ಉತ್ತರ ಆಗದ ರಚಿಸಿ ಬರುವೆ. ಕಾಂತೆ ಚಕ್ರಬಿಂಬ ಕೋಟಿಗೆ ಹೋಗುವೆ. ಹೌದು ಸುಂದರಿ, ಜಯಿಸಿ ಬರುವೆ. ಸಹಜವಾಗಿ ಹೆಚ್ಚು ಬರೋ ಸುಂದರಿ. ಆ ಭರವಸೆ ನನಗಿಲ್ಲ. ನನಗಿರುವುದು ಸುಂದರಿ. ಸುಂದರ ಸುಂದರಿ ಹೇಳುವನು ಕೇಳು. ಅದೇ ಚೆನ್ನಾಗಿ ಇಂಥ ಪಂಥ ಏಕೆ ನಿನಗೆ ಕಾಂತ? ಇಂಥ ಪಂಥ ಇಂಥ ಪಂಥ ಇಂಥ ಪಂಥ ಸಂಗರಕ್ಕಿಂದ ಸೋಮತಿಯಿಂದ ಸಂಗರಕ್ಕಿಂದ ಸೋಮತಿಯಿಂದ ಯುದ್ಧಕ್ಕೆ ಹೋಗಬೇಡ ಕಾಂತ. ನಿಮ್ಮ ತಂದೆಯಾದ ಪಾರ್ಥನು ಇರುವನು. ನಮ್ಮ ತಂದೆಯ ಪಕ್ಷದಲ್ಲಿ ನಾನೇ ಯುದ್ಧಕ್ಕೆ ಹೋದರು ಕಾಂತೆ. ಕಾಂತ ಕಾಂತೆ ನೀನಿನ್ನು ಚಿಕ್ಕವನು, ಯುದ್ಧ ಮಾಡೋ ವಯಸ್ಸು ನಿನ್ನದಲ್ಲ. ನಾನು ಚಿಕ್ಕವನಾದ್ರೆ ನನ್ನ ಕೈಯಲ್ಲಿರುವ ಶಸ್ತ್ರಗಳು ಚಿಕ್ಕವೇ ಕಾಂತೆ. ಇಬ್ಬರ ಸತಿಯು ಕೂಡ ಸಂತೋಷದಿಂದರು. ಕಾಂತ ಗುಣವಂತ. ಹಲೋ ಈ ಒಡೆಯನೂರು ಸಿಪಿಐ ತೆಗಲಕೋಟೆ ಶ್ರೀ ವೆಂಕಟೇಶ್ PSI ಶ್ರೀಗೇರಿ ಶ್ರೀ ಯು ಕೇಶವ್ ಜೈ ಶ್ರೀಗೇರಿ ಕ್ರಾಸ್ ಈರಪ್ಪ ಉಪಾಧ್ಯಕ್ಷರು ಶ್ರೀ ಜಿ ವೀರಗೌಡ ಉಮಾದೇವಿ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರು ಶ್ರೀ ಎಂ ಪದ್ಮಾವತಿ ರುದ್ರಗೌಡ ಕೆ ವೀರೇಶ್ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರು ಶ್ರೀಮತಿ ಶಂಕರಮ್ಮ ದುರ್ಗಣ್ಣ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರು ಶ್ರೀಮತಿ ರತ್ನಮ್ಮ ವೆಂಕಟೇಶ್ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರು ಶ್ರೀ ಎನ್ ರುದ್ರಮಯ್ಯ ನಾಯ್ಕ್ ಮಾಜಿ ಅಧ್ಯಕ್ಷ ಮಂಜುನಾಥ್ ಗೌಡ ಶ್ರೀಮತಿ ದ್ರಾಕ್ಷಾಯಣಿ ಹಿರೇಪಗೌಡ ಶ್ರೀಮತಿ ಯತ್ರೆಡ್ಡಿ ಹೊನ್ನೂರಪ್ಪ ಶ್ರೀ ಎಲ್ ಮಾರೇಶ ಶ್ರೀಮತಿ ದೇವಿರಮ್ಮ ಅಯ್ಯಪ್ಪ ಶ್ರೀಮತಿ ಹಸಿನಾಬಿ ಚೌಧರಿ ಭಾಷಾ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರು ಶ್ರೀ ಪಿ ಹೊನ್ನೂರ್ ಸಾಬ್ ಪಿ ಹುಸೇನಪ್ಪ
ಶ್ರೀ ಎಚ್ ಉನ್ನೋತ್ಸವ್ ಸಾಯಿಬಮ್ಮ ಮತ್ತು ಸಹಸ್ರ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರು ಈ ಒಂದು ವೇದಿಕೆ ಮೇಲೆ ಆಗಬೇಕು ಕೇಳ್ಕೊಳ್ತಾ ಇದ್ದೀವಿ. ಮಾಲಾರ್ಪಣೆ ಎಲ್ಲ ಮುಖಂಡರುಗಳಿಗೆ ದುರ್ಗ ಗ್ರಾಮದ ಎಲ್ಲ ಭಕ್ತಾದಿಗಳಿಂದ ಎಲ್ಲ ಮಾಲಾರ್ಪಣೆ ಮಾಡಬೇಕೆಂದು ಕೇಳುವ ಸಣ್ಣ ಬಸವೇಶ್ವರ ಯುವ ಬಳಗ ಮತ್ತು ಆದಷ್ಟು ಬೇಗನೆ ಮಾಲಾರ್ಪಣೆ ಮಾಡಬೇಕೆಂದು ಕೇಳ್ಕೊಳ್ತಾ ಇದ್ದೀವಿ. ಸಹನಾಸ್ಪುರ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು ಎಲ್ಲರೂ ವೇದಿಕೆ ಮೇಲೆ ಆಗಮಿಸಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಸನ್ಮಾನ ಶಿವೇಶ್ವರ ಯುವ ಬಳಗ ಮತ್ತು ಗೃಹಮಿಷನ್ ಮಂಡಳಿಯವರು ಆದಷ್ಟು ಬೇಗನೆ ಮಾಲಾರ್ಪಣೆ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಸಾಂತನಗೌಡರು ಸಾಂದ್ರಗೌಡರಿಗೆ ಜಿ ವೀರನಗೌಡ ಅಂದ್ರಾಳ್ ಇವರಿಂದ ಮಾಲಾರ್ಪಣೆ. ಕೋಳೂರು ಚಂದ್ರಶೇಖರ್ ಗೌಡರು, ಆದಷ್ಟು ಬೇಗನೆ ಮಾಲಾರ್ಪಣೆ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಈ ಮುಗಿದ ನಂತರ ಊರಿನ ಮುಖಂಡರ ಮಾಲಾರ್ಪಣೆ ಕಾರ್ಯಕ್ರಮ ಇರುತ್ತದೆ. ಆದಷ್ಟು ಬೇಗ ಶಾಂತ ರೀತಿಯಿಂದ ಕುಂದುಕೋಬೇಕಂತ ಜರೂರು ಮನ್ನರಲ್ಲಿ ವಿನಂತಿ ಮಾಡಿಕೊಡ್ತಾ ಇದ್ದೀನಿ. ಜರೂರು ಗ್ರಾಮದ ಮುಖಂಡರು ಸರ್ವಶ್ರೀಗಾದ ಚಂದನ ಸ್ವಾಮಿ, ತಾತಾಪ್ ಸ್ವಾಮಿ, ಕಟ್ಟೇಗೌಡ, ಡಾಕ್ಟರ್ ಕುಮಾರಗೌಡ, ಬಚ್ಚನಮನೆ ಶಿವನಗೌಡ, ಬಿ ಈಶ್ವರಗೌಡ, ಸಾವುಕಾರ್ ಲಿಂಗನಗೌಡ, ಬಾಬಾಡಿ ಅಯ್ಯನಗೌಡ, ಪರಮೇಶ್ವರಗೌಡ ಕ್ಯಾಂಪ್, ಮೋಕಾ ಶಂಕರಗೌಡ, ಕೆ ಮಲ್ಲಿಕಾರ್ಜುನ್ ಗೌಡ, ಸೆಕ್ರೆಟರಿ ಜಿ ಉಮೇಶ್ ಗೌಡ, ಅಂದ್ರಾಳ್ ಕಾರ್ಯಕಲ್ ಬಸನಗೌಡ, ಅಂದ್ರಾಳ್ ಅತ್ತಿಮೀಲ್ ನಾಗಪ್ಪ, ಅಂದ್ರಾಳ್ ಗೌಸಿದ್ದಪ್ಪ, ಅಂದ್ರಾಳ್ ವಲಿಬಾಷಾ, ಜಿ ಶಾಂತನಗೌಡ ದರೂರು ಅಧ್ಯಕ್ಷರು, ಕನ್ನಡ ಕ್ರಾಂತಿ ದಳ ಇವರಿಂದ ಒಂದೆರಡು ಮಾತುಗಳನ್ನು ಆಡ್ಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಯಾವತ್ತು ನನ್ನ ದರೂರಿನ ಬಂಧುಗಳೇ, ಇವತ್ತು ಬಹಳ ದಿನದಿಂದ ನಾನು ಇಲ್ಲೇ ಹನುಮಂತೇವರು ಗುಡಿ ಮೇಲೆ ನಿಂತ್ಕೊಂಡು ನೋಡ್ತಾ ಇದ್ದೇವೆ. ನಾನು ಬಹಳಷ್ಟು ಹುಟ್ಟಿ ಬೆಳೆದದ್ದು ಎಲ್ಲ ಇಲ್ಲೇ ಆಗಿರೋದಕ್ಕೋಸ್ಕರ ಬಯಲಾಟಗಳೆಲ್ಲ ನೋಡ್ಕೊಂತ ಬರ್ತಾ ಇದ್ದೆ. ಇಂಥ ಒಂದು ಕಾರ್ಯಕ್ರಮ, ಬಯಲಾಟ ಕಾರ್ಯಕ್ರಮ ಹಮ್ಮಿಕೋಬೇಕಾದ್ರೆ ಬಹಳಷ್ಟು ಕಷ್ಟ ಇದೆ ಈ ದಿನಮಾನಗಳಲ್ಲಿ. ಯಾಕಂದ್ರೆ ಒಂದೇ ಬೆಳೆ ಆಗಿದೆ. ಇಂಥ ಸಂದರ್ಭದಲ್ಲಿ ಬಯಲಾಟಗಳು ಕೂಡ ಆಗ್ತಾ ಇರೋದು. ಯಾಕಂದ್ರೆ ಮೋಕ ಭಾಗದಲ್ಲಿ ಬಹಳಷ್ಟು ಬಯಲಾಟಗಳು ಇವು ನಡೀತಾ ಇದ್ವು. ಆದ್ರೆ ಇವತ್ತು ನನಗೆ ಬಹಳಷ್ಟು ಖುಷಿ, ನಮ್ಮ ದರೂರು ಗ್ರಾಮದಲ್ಲಿ ಇವತ್ತು ನಮ್ಮ ಎಲ್ಲ ಸಮಸ್ತ ಜನತೆಗೆ ಒಂದು, ಯಾಕಂದ್ರೆ ಮನೋರಂಜನೆ ಸಿಗ್ತಕ್ಕಂಥದ್ದು ಬಹಳಷ್ಟು ಇಲ್ಲಿ ಇಡೀ ಊರೇ ಸಂಭ್ರಮಿಸ್ತಕ್ಕಂಥ ಕೆಲಸ ಆಗ್ತಾ ಇದೆ ಇವತ್ತು. ಇಂಥ ಒಂದು ಸಂದರ್ಭದಲ್ಲಿ ನಾನು ಭಾಗವಹಿಸಿರೋದು ಬಹಳಷ್ಟು ಖುಷಿ ಆಗ್ತಾ ಇದೆ. ಇನ್ನು ಮುಂದಿನ ದಿನಮಾನಗಳಲ್ಲಿ ಕೂಡ ನಾನು ಯಾವತ್ತು ನಮ್ಮ ದರೂರಿನ ಸಾಂಸ್ಕೃತಿಕ ಆಗಿರಲಿ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತೀನಿ. ಇನ್ನು ಹೆಚ್ಚಿನ ಮಟ್ಟದಲ್ಲಿ ಈ ಬಯಲಾಟಗಳು ಆಗಬೇಕಾಗಿದೆ. ಯಾಕಂದ್ರೆ ಬಹಳಷ್ಟು ಕಷ್ಟ ಇದೆ ಬಯಲಾಟಗಳು ಕೂಡ. ಏನ್ ಪಾಠ ಮಾಡೋದು ಕೂಡ ಬಹಳ ಕಷ್ಟ. ಯಾಕಂದ್ರೆ ಇವತ್ತು ಹಣಕಾಸು ದುಡ್ಡಿನ ವ್ಯವಸ್ಥೆ, ನಾವೇನು ಸುಮ್ಮನೆ ಬಯಲಾಟ ಅಂತ ಇವತ್ತು ಇದು ಮಾಡ್ತೀವಿ. ಖರ್ಚು ವೆಚ್ಚ ಎಲ್ಲ ಬಹಳಷ್ಟು ಇರ್ತವೆ ಪ್ರತಿಯೊಬ್ಬರಿಗೂ. ಅವರವರ ಬೀಗಿನ ಕರೆಯೋದು ನಾನು, ಯಾಕಂದ್ರೆ ಇಲ್ಲಿ ಹುಟ್ಟು ಬೆಳೆದು ಎಲ್ಲ ಇಲ್ಲಿ ಇರೋದಕ್ಕೋಸ್ಕರ ನನಗೆ ಎಲ್ಲ ಅನುಭವ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಬಯಲಾಟಗಳು ಆಗ್ಬೇಕು. ಈ ಒಂದು ಕಲೆ ನಶಿಸಿ ಹೋಲಾರ್ದಂಗೆ ಉಳ್ಕೋಬೇಕು ಬಯಲಾಟ ಅಂತಕ್ಕಂಥದ್ದು ಹೇಳ್ತಾ ನನಗೆಲ್ಲ ಮಾತಾಡಕ ನಾನು ಶಿವಪೂಜಾ ಕಡಿ ಊಟಂಗ ಆಯ್ತು. ನಮ್ಮನ್ನೆಲ್ಲ ಇಲ್ಲಿ ಕರೆದ ಆರಾಗ್ತಂಕ ನಿಮಗೆಲ್ಲ ಬೈಕಂತಲ್ಲಿ. ಆದ್ರೂ ಕೂಡ ನನಗೆ ಏನೋ ನಮ್ಮೂರು ನಮ್ಮ ಜನ ಅಂತ ಒಂದೆರಡು ಮಾತಾಡಕ ಅವಕಾಶ ಕೊಡೋದಕ್ಕೆ ಎಲ್ಲರಿಗೆ ಒಂದಿಸ್ತಾ ನಾನು ಒಂದೆರಡು ಮಾತು ಮುಗಿಸ್ತೀನಿ.
ಅಂಗಡಿ ಮರಿಬಸಪ್ಪ ನಾಯ್ಕ, ಲಂಕೇರ್ ನಾಗಪ್ಪ, ಮುದ್ರಣ್ಣವರು ಬದ್ರಿ ನಾಯ್ಕ, ಕೆಂಪಣ್ಣವ್ರ ರಾಮಸ್ವಾಮಿ, ಬಿ ವೀರೇಶ್ ನಾಯ್ಕ, ಎಲ್ ರುದ್ರಮಣಿ ನಾಯ್ಕ, ಲಂಕೇರ್ ಶಿವರಾದ್ರ, ಚೆನ್ನಪ್ಪ ನಾಯ್ಕ, ರೇವಲೆ ಇಲಾಖೆ, ಶ್ರೀಕಾಂತ್ ಕ್ಯಾಂಪ್, ಬಡಿಗೇರ್ ಪಂಪಾಪತಿ, ಕಚ್ಚೇಡ್ ಹನುಮಂತ ನಾಯ್ಕ, ಎಂ ಹನುಮಂತಪ್ಪ, ಎಂ ರಾಮಾಂಜನ್ ನಾಯ್ಕ, ಎಸ್ ಎನ್ ಚಿದಾನಂದಪ್ಪ, ಜಿ ರುದ್ರಮಣಿ ನಾಯ್ಕ, ಬಿ ಈಶ್ವರಪ್ಪ, ಬಿ ಗಂಗಪ್ಪ, ಬಿ ಷಣ್ಮುಖಪ್ಪ, ತಳವರ್ ದುರ್ಗಣ್ಣ, ತಳವರ್ ಉಮೇಶ, ವಿಶಿಕ್ ಚಂದ್ರ. ವೇದಿಕೆ ಮೇಲೆ ಆದಷ್ಟು ಬೇಗ ದರ್ವ ಗ್ರಾಮದ ಎಲ್ಲ ಮುಖಂಡರು ಆಗಮಿಸಬೇಕಂತ ಕೇಳ್ಕೊತಾ ಇದ್ದೀನಿ. ಆದಷ್ಟು ಬೇಗ ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಮುಖಂಡರಿಗೆ ಮಲಾರ್ಪಣೆ ಮಾಡೋದ್ರ ಮೂಲಕ ಅವರಿಗೆ ಕೃತಜ್ಞತೆ ಸಲ್ಲಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಇದೇ ದರ್ವ ಗ್ರಾಮದ ಶಾಂತಗೌಡ ಅವರು ಈ ನಾಟಕ ಸಂಘಕ್ಕೆ 5,000 ರೂಪಾಯಿ ಬಹುಮಾನ ಪೂರ್ವಕವಾಗಿ ಯಾರು ಮಾಡಿರ್ತಾರೆ. ಎಲ್ಲರೂ ಚಪ್ಪಳ ಮುಖಾಂತರ ಪ್ರೋತ್ಸಾಹಿಸಬೇಕು. ಹಾಗೂ ಸುಭದ್ರಿ ಪಾತ್ರ ಮಾಡತಕ್ಕಂತ ಶಶಿಕಲಾ ಅವರಿಗೆ 500 ರೂಪಾಯಿ, ಹಾಗೂ ಉತ್ತರಿಗೆ 500 ರೂಪಾಯಿ, ಕನಕಾಂಗಿ ಪಾತ್ರಕ್ಕೆ 500 ರೂಪಾಯಿ, ಹಾಗೂ ನಮಗೂ 500 ರೂಪಾಯಿ ಮಾಡಿರ್ತಾರೆ. ಆ ಕಲಾವಿಮಾನಿಗೆ ನಮ್ಮ ಹೃತ್ಪೂರ್ವಕ ವಂದನೆಗಳು. ಇದೇ ದರ್ವ ಗ್ರಾಮದ ಶಾಂತಗೌಡರು. ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಮುಖಂಡರಿಗೆ ಆದಷ್ಟು ಬೇಗನೆ ಮಲಾರ್ಪಣೆ ಮಾಡಬೇಕಂತ ಕೇಳ್ಕೊತಾ ಇದೀವಿ. ಆದಷ್ಟು ಬೇಗನೆ ಎಲ್ಲರೂ ಸಣ್ಣ ಬಸವೇಶ್ವರ ಏಕೋಭಾಗದವರು ಆದಷ್ಟು ಬೇಗನೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಮುಖಂಡರಿಗೆ ಮಲಾರ್ಪಣೆ ಮಾಡಬೇಕಂತ ಕೇಳ್ಕೊತಾ ಇದೀವಿ. ವಿಷನ್ ಚಂದ್ರ, ಭೀಮಣ್ಣರ್ 100 ರೂಪಾಯಿ, ಎಲ್ ಪಪ್ಪಣ್ಣ, ಬಿ ರಾಮಚಂದ್ರ ಸಿಂದಗೇರಿ, ದೊಡ್ಡನೂರಪ್ಪ, ಬೆಣಕಲ್ ಶಿವರಾಮ, ಲಕ್ಷ್ಮಣನಾಯ್ಕನವರು, ವೀರೇಶ, 2 ರೂಪಾಯಿ ಮಂಜು, ಜಿ 100, ಚಿಡಗಿ ಸಾಬ್, ಶಾಂತಮ್ಮ 100 ಸಾಬ್, ನಾಯಕಲಂಗಡಿ, ಹಳೆಮನೆ ರಂಜನ್ ಸಾಬ್, ಅಕ್ಷರ ವೀರೇಶ ಹಾಗೂ ಸುತ್ತಮುತ್ತಲಿನ ರೈತ ಬಂದವರು ಆದಷ್ಟು ಬೇಗನೆ ಈ ವೇದಿಕೆಗೆ ಒಂದು ಮಲಾರ್ಪಣೆ ಸ್ವೀಕರಿಸಬೇಕಂತ ಕೇಳ್ಕೊತಾ ಇದೀವಿ. ಇನ್ನು ಯಾರ್ಯಾರು ಬಂದಿಲ್ಲ ವೇದಿಕೆ ಮೇಲೆ ಆದಷ್ಟು ಬೇಗನೆ ಬರ್ಬೇಕಂತ ಕೇಳ್ಕೊತಾ ಇದೀವಿ.